ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ 3 ದಿನ ಆಗಿತ್ತು ನಾನು ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಹಬ್ಬದ ಬ್ಯುಸಿನಲ್ಲಿ ಒಂದು ಸ್ವಲ್ಪ ಕೆಲಸ ಹುಷಾರಿರಲಿಲ್ಲ. ಸೊ ಹಾಗಾಗಿ ಓಕೆ ನಾನು ರೆಸ್ಟ್ ಮಾಡಿ ಆಮೇಲೆ ವ್ಲಾಗ್ ಹಾಕೋಣ ಅಂತ ಅಂದ್ಬಿಟ್ಟು ಇವಾಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ಇನ್ನು ಮೀಶೋನಲ್ಲಿ ನಾನು ಈ ಒಂದು ಕಾಲ್ ಚೈನ್ನ ಕೂಡ ತರಿಸಿದ್ದೆ, ತುಂಬಾ ಚೆನ್ನಾಗಿತ್ತು. ಸೊ ವರಮಹಾಲಕ್ಷ್ಮಿ ಹಬ್ಬದ ಕ್ಲೀನಿಂಗಿಗೆ ನನ್ನ ಮಗನೇ ಎಲ್ಲ ತೆಗ್ದು ಹಾಕ್ಬಿಟ್ಟ. ಫಸ್ಟು ಇವ್ರು ಬಿಟ್ಟರೆ ಇನ್ನು ಮಾಡೋಂಗೆ ಕಾಣಲ್ಲ ಅಂತ ಅವನೇ ವ್ಯಾಕ್ಯೂಮ್ ಕ್ಲೀನರ್ ಎತ್ಕೊಂಬಂದು ಸೋಫಾನೆಲ್ಲ ಕ್ಲೀನ್ ಮಾಡ್ತಿದ್ದಾನೆ. ಇನ್ನು ಕಟನ್ಸ್ ಎಲ್ಲ ತೆಗೆದು ವಾಶ್ಗೆ ಹಾಕಬೇಕು. ಎಲ್ಲ ಜೀವನವ್ರು ಮಾಡ್ತಾರೆ ಇವಾಗ. ಹಾಂ, ನನ್ನ ಮಗಳು ನೋಡ್ರಿ, ಬೋಡಿ ಸಿರಿ, ಏನು ಮಾಡ್ತಿದ್ಯಾ ನೀನು? ಎಲ್ಲಿಗೆ ಓಡೋಗ್ತಾ ಇದೆಯಾ ನೀನು? ಈಚೆ ಇವರಪ್ಪ ಪ್ಯಾಂಟ್ ಬೇರೆ ಲೂಸ್ ಆಗಿರೋದು ಹಾಕವ್ರೆ. ಇನ್ನು ನಾನು ದೇವರಿಗೆ ಲೋಟಸ್ ಮಾಡೋಣ ಅಂತ ಅಂದ್ಬಿಟ್ಟು ಇದು ಪೈಪ್ ಕ್ಲೀನರ್ನ ತರಿಸಿದ್ದೆ. ಸೊ ಎಲ್ಲ ಈ ರೀತಿಯಾಗಿ ಪೆಟಲ್ಸ್ ಮಾಡಿ ಇಟ್ಟಿದ್ದೀನಿ. ಇನ್ನು ಗ್ರೀನ್ ಕಲರ್ ರಿಸೀವ್ ಆಗೋದಿದೆ, ಅದು ಎಲ್ಲ ಬಂದಮೇಲೆ ಒಂದೇ ಸತಿ ಮಾಡಿ ಇಡೋಣ ಅನ್ನೋದಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಎಲ್ಲನೂ ಈ ರೀತಿ ಪೆಟಲ್ಸ್ ಮಾಡಿ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ. ಇದು ಗ್ಲೂ ಗಮ್ ಕೂಡ ಇನ್ನೂ ಬಂದಿಲ್ಲ. ಗ್ಲೂ ಗಮ್ ಬಂದಮೇಲೆ ಅದನ್ನೆಲ್ಲ ಯೂಸ್ ಮಾಡಿ ಇದನ್ನೆಲ್ಲ ಮಾಡೋಣ ಕಂಪ್ಲೀಟಾಗಿ ಅಂತ. ಆ್ಯಂಡ್ ತೋರಣ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ದೇವ್ರ ಮನೆಗೆ. ಸೊ ನೋಡುವ ಅದು ಹೇಗಾಗುತ್ತೆ ಅಂತ. ಲೋಟಸ್ ಪ್ಯಾಟ್ರನಲ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರೀ ದೇವ್ರ ಮನೆಗೆ ಒಂದು ಮಾಡೋಣ, ನೆಕ್ಸ್ಟ್ ಯಾವಾಗಾದರೂ ಟೈಮ್ ಇದ್ದರೆ ಅಲ್ಲಿಗೆ ಮಾಡ್ತೀನಿ ಮೇನ್ ಡೋರಿಗೆ. ಸದ್ಯಕ್ಕೆ ಇವಾಗ ಅಲ್ಲಿ ಒಂದು ಮಾಡ್ಕೊಳ್ತೀನಿ ದೇವ್ರ ಮನೆಗೆ. ಅದಕ್ಕೆ ಅಂತ ಇನ್ನೂ ಮಣಿಗಳು ಹೋಗಿ ತೊಗೊಂಬರ್ಬೇಕು. ಸೊ ಇಲ್ಲೇ ನಮ್ಮ ಮನೆ ನಿಯರ್ ಬೈ ಸಿಗುತ್ತೆ, ಅಲ್ಲೇ ಹೋಗಿ ತೊಗೊಂಬರ್ತೀನಿ. ಇನ್ನು ಜೀವನ್ ಸ್ನಾನ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿದ್ರು. ಇವಾಗ ಇದೇನಿದೆ ಒಂದು ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಮಾಡ್ಕೋಬೇಕಲ್ವ. ಹಾಗಾಗಿ ಕಟನ್ಸ್ ಎಲ್ಲ ವಾಶ್ಗೆ ಹಾಕ್ಬಿಡಿ. ಇನ್ನು ನೆಕ್ಸ್ಟ್ ಏನಿದೆ ನನ್ನ ಕಿಚನ್ ಕೆಲಸ ಎಲ್ಲ ನಾನು ಮಾಡ್ಕೊತೀನಿ ಅಂತ ಹೇಳಿದೆ. ಏನಕ್ಕೆ ಅಂತಂದರೆ ಯೂಶ್ವಲಾಗಿ ನಾವು ಶ್ರಾವಣದಲ್ಲಿ ಏನೋ ನಾನ್ ವೆಜ್ ತಿಂದೆಲ್ಲ ಏನಿರಲ್ಲ. ಈ ಹಬ್ಬಕ್ಕೆ ಇನ್ನೇನು ಒಂದು ವಾರ ಇದೆ ಅನ್ನೋ ಟೈಮಲ್ಲಿ ಅಲ್ವಾ ನಾವು ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋದು, ಮನೆ ಫುಲ್ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಕೋತೀವಿ. ಇಲ್ಲಿಂದ ಕ್ಲೀನ್ ಮಾಡಿದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ಏನು ಮನೆಯಲ್ಲಿ ನಾನ್ ವೆಜ್ ಮಾಡಲ್ಲ. ಸೊ ಹಾಗಾಗಿ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದು ವಾರ ಇದೆ ಅನ್ನೋವಾಗ ಎಲ್ಲ ಕ್ಲೀನಿಂಗ್ನ ಶುರು ಮಾಡ್ಕೊಳ್ಳೋ ಅಂಥದ್ದು. ಸೊ ಕಂಪ್ಲೀಟಾಗಿ ಅಪ್ಪ ಮಗ ಸೇರಿಕೊಂಡು ಕಟನ್ಸ್ ಎಲ್ಲ ತೆಗಿತಾ ಇದ್ದಾರೆ. ಇನ್ನು ಮೇಲ್ಗಡೆ ರೂಮ್ದು ಕಟನ್ಸು ಎಲ್ಲನೂ ಕೂಡ ಸ್ವಲ್ಪ ವಾಶ್ ಮಾಡಿ ಇಟ್ಬಿಡೋಣ ಅಂತ. ಆ್ಯಂಡ್ ಇನ್ನೊಂದೇನೆಂದರೆ ಮೀಶೋನಲ್ಲಿ ನಾನು ಈ ಒಂದು ಕಟನ್ಸ್ನ ತರಿಸಿದ್ದೀನಿ. ಸೇಮ್ ಇವಾಗ ಯಾವ ಥರ ಇದೆ ಅದೇ ಥರದ್ದೇ ಅಂತ ತರಿಸ್ದೆ. ಬಟ್ ಇದು ಒಂದು ಸ್ವಲ್ಪ ಬಟ್ಟೆ ಬೇರೆ ಇದೆ. ಅದು ಬಂದ್ಬಿಟ್ಟು ನಾನು ಡಿಮಾರ್ಟಲ್ಲಿ ತೊಗೊಂಡಿದ್ದು, ಇದನ್ನು ತೋರಿಸ್ತೀನಿ. ಸೊ ಈ ಒಂದು ಕಟನ್ನ ತರಿಸಿದ್ದೆ ಮೀಶೋನಲ್ಲಿ. ಆ್ಯಕ್ಚುಲಾಗಿ ನನಗೆ ನಮ್ಮ ಮನೆಯಲ್ಲಿ ಈಗ ಆಲ್ರೆಡಿ ಇದೆ ನೋಡಿ ಕಟನ್ನು. ಸೊ ಇದಕ್ಕೆ ಮ್ಯಾಚ್ ಆಗೋ ಥರ ತರಿಸೋಣ ಅಂತ ಅಂದ್ಕೊಂಡೆ. ಬಟ್ ಇದೊಂದು ಸ್ವಲ್ಪ ಗೋಲ್ಡನ್ ಕಲರಲ್ಲಿ ಬಂದಿದೆ. ಹಾಗಾಗಿ ನಾನೇನು ಅಂದ್ಕೊಂಡೆ, ರಿಟರ್ನ್ ಮಾಡೋದು ಬೇಡ, ಬಟ್ಟೆ ಅಂತೂ ತುಂಬ ಚೆನ್ನಾಗಿದೆ. ಇದಕ್ಕೆ ನೆಟ್ಟೆಡ್ ಕಟನ್ ಕೂಡ ತರಿಸಿದ್ದೀನಿ. ಸೊ ಮಾಸ್ಟರ್ ಬೆಡ್ರೂಮ್ಗೆ ಹಾಕೋಣ ಅಂತ. ನನಗೆ ಈ ರೀತಿ ವೈಟ್ ಕಟನ್ಸ್ ಇದ್ದರೆ ತುಂಬ ಇಷ್ಟ ಆಗುತ್ತೆ, ವೈಟ್ ಕ್ರೀಮ್ ಕಲರ್ ಈ ಥರದ್ದೆಲ್ಲ. ಸೊ ಹಾಗಾಗಿ ಇದನ್ನು ರಿಟರ್ನ್ ಏನು ಮಾಡೋದು ಬೇಡ, ಇದನ್ನು ಮಾಸ್ಟರ್ ಬೆಡ್ರೂಮಲ್ಲಿ ಯೂಸ್ ಮಾಡ್ಕೊಳ್ಳೋಣ ಅಂತ. ಇದನ್ನು ನಾನು ಬಂದು ತರಿಸಿರೋದು 7 ಫೀಟ್. ಇವಾಗ ಜೀವನ್ಗೆ ಹೇಳ್ತೀನಿ, ಅವ್ರು ಹಾಗೆ ಅದನ್ನು ಚೇಂಜ್ ಮಾಡ್ತಾರಲ್ಲ, ಇದನ್ನು ಹಾಕ್ತಾರೆ. ಇವಾಗಲೇ ಹಾಕ್ಬಿಡ್ರಿ, ಕಟನ್ ಐತಲ್ಲ. ಯಾವ ಎಲ್ಲೇಳು ಮೇಲ್ಗಡೆ ಅಲ್ಲೇನಿದೆ ಕ್ಲೀನ್ ಮಾಡೋಕೆ? ಅಲ್ಲೆಲ್ಲ ಕ್ಲೀನೇ ಆಗೈತೆ. ಸರಿ ಏನೋ ಮಾಡಿ. ಇವಾಗ ಇಲ್ಲೆಲ್ಲ ಕಟನ್ಸ್ ಎಲ್ಲ ತೆಗೆದ್ರು. ಅವರು ಎಲ್ಲೋ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂದರು. ನಾನು ಸ್ವಲ್ಪ ತೆಗೆದುಬಿಡಿ ಮಾಡಿಬಿಡಿ ಅಂತ ಅಂದ್ಬಿಟ್ಟು ಇವಾಗ ಅವ್ರಿಗೆ ಒಂದು ಸ್ವಲ್ಪ ಕೆಲಸ ಕೊಟ್ಟಿದ್ದೀನಿ. ಇನ್ನು ಟಿ ವಿ ಹಿಂದೆಗಳೆಲ್ಲ ಸ್ವಲ್ಪ ಒರೆಸ್ಕೋಬೇಕು. ನನಗಿದೊಂದು ಸ್ವಲ್ಪ ಭಯ ಒರೆಸ್ಕೊಳ್ಳೋಕ್ಕೆ. ಇದೆಲ್ಲ ಧೂಳಾಗಿದೆ. ಸೊ ಇದೆಲ್ಲನೂ ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೋಬೇಕು. ಇನ್ನು ನಾನು ಡಿಮಾರ್ಟಿಗೆ ಹೋಗಬೇಕು. ಡಿಮಾರ್ಟ್ಗೆ ಹೋಗಿ ಬರುವ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ನನಗೆ ಗೊತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಂಚೆನೇ ನಾನು ಕ್ಲೀನಿಂಗ್ ವ್ಲಾಗ್ ಎಲ್ಲ ಹಾಕಬೇಕಾಗಿತ್ತು. ಬಟ್ ನನಗೂ ಕೂಡ ಹುಷಾರಿರಲಿಲ್ಲ. ಮನೆ ಕೆಲಸ ಎಲ್ಲ ಮಾಡಿಕೊಂಡು ಮಗುನೂ ನೋಡಿಕೊಂಡು ಅದರಲ್ಲೂ ಹಬ್ಬದ ಗಡಿಬಿಡಿನಲ್ಲಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕಾಗಲಿಲ್ಲ. ಸೊ ಹಾಗಾಗಿ ಹಬ್ಬ ಎಲ್ಲ ಮುಗಿದ ಮೇಲೇ ಕಂಟಿನ್ಯೂಸ್ ಆಗಿ ವ್ಲಾಗ್ನ ಹಾಕ್ತಾಯಿದ್ದೀನಿ. ಇನ್ನು ನಾನೇನು ಕಟನ್ ತರಿಸಿದ್ದೆ ಅಲ್ವಾ, ಸೊ ಅದನ್ನು ಚೇಂಜ್ ಮಾಡಿಬಿಡೋಣ, ಮಾಸ್ಟರ್ ಬೆಡ್ರೂಮ್ನಲ್ಲಿರೋ ಕಟನ್ನ ಚೇಂಜ್ ಮಾಡೋಣ ಅಂತ ಸೊ ಜೀವನ್ ಹತ್ರ ಮಾಡಿಸ್ತಾ ಇದ್ದೆ. ನನಗೆ ಈ ಥರ ಡಾರ್ಕ್ ಕಲರ್ಸ್ನ ನೋಡಿದ್ದೀನಲ್ಲ ಈಗ ಮಾಸ್ಟರ್ ಬೆಡ್ರೂಮಲ್ಲಿ, ಇಲ್ಲಿ ನೋಡೋಣ ಲೈಟ್ ಕಲರ್ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು ಇಲ್ಲೇ ಟ್ರೈ ಮಾಡ್ತಾಯಿದ್ದೀನಿ. ಏನಂದರೆ ನಮ್ಮ ಒಂದು ರೂಮ್ ಥೀಮಿಗೆ ಈ ಒಂದು ಕಟನ್ ಏನು ನಾನು ಈಗ ತರಿಸಿದ್ದೀನಿ ಅಲ್ವಾ, ಅದು ಪರ್ಫೆಕ್ಟಾಗಿ ಮ್ಯಾಚ್ ಆಗುತ್ತೆ ಅನ್ನಿಸ್ತು.
ಸೊ ಹಾಗಾಗಿ ನಾನೇನು ರಿಟರ್ನ್ ಮಾಡಲಿಲ್ಲ, ಇಟ್ಕೊಂಡೆ. ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆಯಲ್ಲ, ಹಾಗಾಗಿ. ಇನ್ನು ಇವಾಗ ಮೇಲ್ಗಡೆ ರೂಮ್ಗಳಾಗಿರ್ಬೋದು ಅವನ್ನೆಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ ಬೆಳಗ್ಗೆನೆ. ಇನ್ನು ಇವಾಗ ಒಂದು ಸ್ವಲ್ಪ ಬೆಡ್ ಸ್ಪ್ರೆಡೆಲ್ಲ ಏನು ಚೇಂಜ್ ಮಾಡಬೇಕಾಗಿತ್ತು ಎಲ್ಲನೂ ಚೇಂಜ್ ಮಾಡಿ ನಾನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಬಂದಿದ್ದೀನಿ. ಆಮೇಲೆ ಜೀವನ್ ನೋಡಿದ್ರೆ ಇಲ್ಲ ಇನ್ನೊಂದ್ಸತಿ ಕ್ಲೀನ್ ಮಾಡ್ಕೊಂಬರ್ತೀನಿ ತಾಳು ಅಂತ ಮೇಲ್ಗಡೆಯಿಂದ ಮತ್ತೆ ಇನ್ನೊಮ್ಮೆ ಕ್ಲೀನ್ ಮಾಡ್ಕೊಂಬಂದರು. ಸರಿ ಮಾಡಲಿ ಬಿಡು ಅಂದ್ಬಿಟ್ಟು ನಾನು ಸುಮ್ಮನೆ ಅದೇ. ಯಾಕೆಂದರೆ ಅವ್ರಿಗೆ ಏನು ಅಂದರೆ ಎಲ್ಲ ಮಾಡ್ಕೊಂಬಂದರೆ ಮೇಲಿಂದ ಮಾಡ್ಕೊಂಬರ್ಬೇಕು. ನಾನು ಏನಂದರೆ ಯಾವ್ಯಾವ ಸೆಕ್ಷನ್ ಕ್ಲೀನ್ ಆಗುತ್ತೆ ಆ ಸೆಕ್ಷನ್ನ ಕ್ಲೀನ್ ಮಾಡ್ಕೊಂಡು ಬಂದುಬಿಡ್ತೀನಿ ಈ ಥರ. ಇನ್ನು ನಾವು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ಸಂಜೆ ಹಾಗೆ ಒಂದು ಸ್ವಲ್ಪ ಫ್ರೀ ಆಗಿತ್ತು. ಬೆಳಗ್ಗೆಯಿಂದ ಎಲ್ಲ ಒಂದೇ ಸಲ ಮಾಡ್ಕೊಂಬಂದ್ವಲ್ಲ, ಒಂದು ಸ್ವಲ್ಪ ಟಯರ್ಡ್ ಫೀಲ್ ಆಗ್ತಾಯಿತ್ತು. ಇನ್ನು ನಮ್ಮ ಸಿರಿ ಹೇಗೆ ಕಾಣಿಸ್ತಾ ಇದ್ದಾಳೆ ನೋಡ್ಬೋದು. ಬಾಡಿ ಮಾಡಿಸಿದ್ಮೇಲಂತೂ ಮುಖ ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ. ನಾನೇ ಇನ್ನೂ ಅಡ್ಜಸ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೋತಾ ಇದ್ದೀನಿ. ಬಟ್ ನನ್ನ ಮಗಳು ಕೂದಲನ್ನಂತೂ ತುಂಬ ಮಿಸ್ ಮಾಡ್ಕೊಳ್ತೀನಿ. ಯಾವಾಗಾದರೂ ಅವಳು ಕೂದಲು ಕೆದ್ರೋದಾಗಲ್ವ ನಾನು ಅವಳನ್ನ ಇಟ್ಕೊಂಡು ಜುಟ್ಟು ಹಾಕ್ತಾ ಇದ್ದೆ. ಬಟ್ ಇವಾಗ ಅದೊಂದು ಕೆಲಸ ಅಂತೂ ಇಲ್ಲ ನನಗೆ. ಬಟ್ ಬೇಜಾರಂತೂ ಆಗುತ್ತೆ, ಅಯ್ಯೋ ಕೂದಲಿದ್ರೆ ಚೆನ್ನಾಗಿರ್ತಿತ್ತಲ್ವ ಅಂತ. ಆ್ಯಂಡ್ ನಿಜವಾಗ್ಲೂ ನಾನು ಅವಳು ಇವಾಗೇನು ನೆಕ್ಸ್ಟ್ ನಾವು ಧರ್ಮಸ್ಥಳಕ್ಕೆ ಕೊಡಬೇಕು, ಅದಾದಮೇಲಂತೂ ಚೆನ್ನಾಗಿ ಕೂದಲನ್ನ ಬೆಳೆಸ್ತೀನಿ. ಇನ್ನು ಸಂಜೆ ಹಾಗೆ ನಾನು ಪೈಪ್ ಕ್ಲೀನರ್ ಏನೋ ರಿಸೀವ್ ಆಗಬೇಕಾಗಿತ್ತು ಗ್ರೀನ್ ಕಲರ್ದು, ಅದು ಕೂಡ ರಿಸೀವ್ ಆಯಿತು. ಹೇಗೋ ಟಿ ವಿ ನೋಡ್ತಾ ಕೂತ್ಕೊಂಡಿದ್ನಲ್ಲ, ಸುಮ್ಮನೆ ಟಿ ವಿ ನೋಡ್ತಾ ಟೈಮ್ ವೇಸ್ಟ್ ಮಾಡೋ ಬದಲು ಅಟ್ಲೀಸ್ಟ್ ಈ ಒಂದು ಕೆಲಸನಾದರೂ ಮುಗಿಸ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಲೋಟಸ್ನ ಮಾಡ್ತಾಯಿದ್ದೆ. ಆಲ್ಮೋಸ್ಟ್ ಎಲ್ಲ ಕೂಡ ಕಂಪ್ಲೀಟ್ ಆಗಿದೆ. ಇವಾಗ ಗ್ಲೂ ಗನ್ನಿಂದ ನಾನು ಇದನ್ನು ಈ ರೀತಿಯಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನಾನು ಆ್ಯಕ್ಚುಲಾಗಿ ಯೂಟ್ಯೂಬಲ್ಲಿ ನೋಡಿದ್ದು, ನಂಗೆ ತುಂಬ ಇಷ್ಟ ಆಯಿತು. ಓಕೆ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದ್ದು. ಆ್ಯಂಡ್ ನಿಜವಾಗ್ಲೂ ಅಲ್ಲ ಸಖತ್ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಜೀವನ್ ಕೂಡ ಹೇಳ್ತಿದ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ನನಗೆ ಈ ಥರ ಕ್ರಾಫ್ಟ್ ಮೇಲೆಲ್ಲ ಅಷ್ಟೊಂದೇನು ಇಂಟ್ರೆಸ್ಟ್ ಇಲ್ಲ. ಬಟ್ ಕೆಲವೊಂದು ಟೈಮ್ ಅಲ್ವಾ ಇನ್ಸ್ಪೈರ್ ಆಗಿ ಕೂಡ ನಾನು ಟ್ರೈ ಮಾಡ್ತಿರ್ತೀನಿ. ಬಟ್ ಈ ಥರ ಇನ್ಸ್ಪೈರ್ ಆಗಿ ಮಾಡಿರೋ ಅಂಥ ಲೋಟಸ್ ಇದು. ಸೊ ನನಗಂತೂ ತುಂಬ ಖುಷಿಯಾಯಿತು. ತುಂಬ ಜಾಸ್ತಿ ಟೈಮ್ ತೊಗೊಂತು. ಬಟ್ ಅದ್ರ ಫೈನಲ್ ರಿಸಲ್ಟ್ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು. ಸೊ ಈ ಒಂದು ಲೋಟಸ್ ಅಂತೂ ಆಲ್ಮೋಸ್ಟ್ ತುಂಬ ಟೈಮ್ ಹಿಡಿತು ಅಂತಲೇ ಅನ್ನಿಸ್ತು. ಮಧ್ಯದಲ್ಲಿ ನಾನು ಕೂಡ ಬ್ರೇಕ್ ತೊಗೊಂಡಿದ್ದೆ. ಇನ್ನು ನೆಕ್ಸ್ಟು ತೋರಣ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ಪೆಟಲ್ಸ್ನ ರೆಡಿ ಮಾಡಿ ಇಟ್ಕೊಂಡು ಈ ರೀತಿ ಚಿಕ್ಕ ಲೋಟಸ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ನಾಳೆನೇ ಮಾಡೋಣ ಅಂತ ಅಂದ್ಕೊಂಡೆ. ನೈಟ್ ತುಂಬ ಲೇಟ್ ಆಗಿತ್ತು, ಜೊತೆಗೆ ನನಗೂ ಬೇರೆ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಸುಸ್ತಾಗಿತ್ತು. ಸೊ ನಾಳೆ ಮಾಡೋಣ ಬಿಡು ಅಂತ ಅಂದ್ಕೊಂಡು ಮಲ್ಕೊಂಡಿದ್ದಾಯಿತು. ಇನ್ನು ಆವತ್ತಿನ ದಿನ ಬಂದುಬಿಟ್ಟು ಸಂಜೆ ಟೊಮೆಟೊ ಬಾತ್ ಮಾಡಿದ್ವಿ. ಸೊ ಊಟ ಮಾಡಿಕೊಂಡು ಮಲ್ಕೊಂಡ್ವಿ. ನನಗಂತೂ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಅಲ್ದಂತೆ ಈ ವರ್ಷ ಇದನ್ನು ಬೇರೆ ಮಾಡ್ಕೊಂಡು ಕೂತಿದ್ದೀನ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಂತು ಅಂತ ಅನ್ನಿಸ್ತು. ಇಲ್ಲ ಅಂತ ಅಂದಿದ್ದರೆ ನನಗೂ ಕೂಡ ಅಷ್ಟಾಗೇನು ಟಯರ್ಡ್ ಆಗ್ತಿರ್ಲಿಲ್ಲ. ಇದ್ರ ಮಧ್ಯದಲ್ಲಿ ನನ್ನ ಮಗಳನ್ನೂ ಕೂಡ ನೋಡಿಕೊಂಡು ಅವಳಿಗೆ ಊಟ ಮಾಡಿಸ್ಕೊಂಡು, ಸೊ ಅವಳ ಜೊತೆಗೆ ನಾನು ಈ ವರ್ಷ ಈ ವರಮಹಾಲಕ್ಷ್ಮಿಗೆ ಈ ಥರ ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ಆ್ಯಂಡ್ ಚೆನ್ನಾಗಿ ಬಂತು, ನನಗೆ ತುಂಬ ಇಷ್ಟ ಆಯಿತು. ಇನ್ನು ತೋರಣ ಎಲ್ಲ ಪೋಣಿಸಿದ ಮೇಲೆ ಯಾವ ರೀತಿ ಬರುತ್ತೆ ಅಂತ ನೋಡೋದಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಆ್ಯಂಡ್ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಈ ಸ್ಪೆಷಲ್ ತೋರಣ ಮಾಡೋಣ ನಮ್ಮ ವರಮಹಾಲಕ್ಷ್ಮಿ ದೇವರಿಗೆ ಅಂತ ಅಂದ್ಬಿಟ್ಟು. ಸೊ ನೋಡಿ ಈ ರೀತಿ ಒಂದು 4 ಲೋಟಸ್ನ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನು ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇನ್ನು ಇದನ್ನೆಲ್ಲ ಬಂದುಬಿಟ್ಟು ತೋರಣಕ್ಕೆ ಅಂತ ಪೋಣಿಸ್ಬೇಕು. ಸೊ ಅದಕ್ಕೆ ಅಂತ ಮಣಿ ಅದೆಲ್ಲ ತೊಗೊಂಬರ್ಬೇಕು. ಇನ್ನು ನೆಕ್ಸ್ಟ್ ಡೇ ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಇವತ್ತು ಫೈನಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ತುಂಬ ದಿನದಿಂದ ವೆಯ್ಟ್ ಮಾಡಿ ಒಂದು ವಸ್ತುನ ತೊಗೊಂಡಿದ್ದೀನಿ. ಇದು ಆರ್ಡರ್ ಮಾಡಿ ಸುಮಾರು ಒಂದು 2 ವಾರ ಮೇಲೆ ಆಗಿತ್ತು. ಬಟ್ ಇವಾಗ ನನಗೆ ರಿಸೀವ್ ಆಯಿತು. ಈಗ ಜಸ್ಟ್ ನಾವು ರಿಸೀವ್ ಆಯಿತು. ತೊಗೊಂಡು ಬಂದು ಇಲ್ಲಿ ಒಳಗಡೆ ಇಟ್ಟೆ. ಸೊ ನಿಮ್ಮ ಜೊತೆನೂ ಕೂಡ ಹಾಗೆ ಶೇರ್ ಮಾಡ್ಕೊಳ್ಳೋಣ ಏನು ತರಿಸಿದ್ದೀನಿ ಏನು ಅನ್ನೋದನ್ನು ಅಂತ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ ಅಂತ ಹೇಳ್ಬೋದು. ನನಗಂತೂ ಈ ಒಂದು ವಸ್ತುನ ತೊಗೋಬೇಕು ಅಂತ ಸುಮಾರು ದಿನದಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೋತಾ ಇದ್ದೆ. ಅದಾಗುತ್ತೋ ಇಲ್ವೋ ನೋಡೋಣ ಬಿಡು, ಫ್ಯೂಚರಲ್ಲಿ ನೋಡೋಣ ಬಿಡು, ನಮಗೆ ದೇವರ ಶಕ್ತಿ ಕೊಟ್ಟರೆ ತೊಗೊಳ್ಳೋಣ ಬಿಡು ಅನ್ನೋ ಥರನೇ ಇತ್ತು. ಆ್ಯಂಡ್ ಫೈನಲಿ ತೊಗೊಂಡಿದ್ದೀನಲ್ಲ, ಅದು ನನಗೆ ತುಂಬ ಖುಷಿ ಇದೆ. ಸೊ ಏನು ತೊಗೊಂಡಿದ್ದೀನಿ ಏನು ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಬನ್ನಿ, ಎಕ್ಸೈಟ್ಮೆಂಟ್ ತಡೆಯೋಕ್ಕಾಗ್ತಲ್ಲ ನನಗೆ. ಫಸ್ಟ್ ಅನ್ಬಾಕ್ಸಿಂಗ್ ಮಾಡಿಬಿಡ್ಬೇಕು. ನನ್ನ ಮಗಳು ಕೂಡ ಮಲ್ಕೊಂಡಿದ್ದಾಳೆ. ಈಗ ಜಸ್ಟ್ ರಿಸೀವ್ ಆಯ್ತಲ್ಲ, ಸರಿ ಇವಾಗಲೇ ಅದನ್ನು ಅನ್ಬಾಕ್ಸಿಂಗ್ ಮಾಡಿಬಿಟ್ಟು ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳೋಣ. ಹಾಗೆ ಯಾವ ರೀತಿ ಬಂದಿದೆ ಏನು ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ಬನ್ನಿ ಇವಾಗ ಅನ್ಬಾಕ್ಸಿಂಗ್ ಮಾಡೋಣ.
ಸುಪ್ರಿಯಾ ಕೂಡ ಕಾಲ್ ಮಾಡ್ತಿದ್ದಾರೆ, ಅವ್ರನ್ನೂ ಹಾಗೆ ತೋರಿಸ್ತೀನಿ, ಅವ್ರಿಗೂ ತೋರಿಸ್ತೀನಿ. ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ವಿಡಿಯೋ ಮಾಡಿಕೊಂಡು. ಏನೋ ಒಂಥರ ಖುಷಿ ಸುಪ್ರಿಯಾ. ಕಾಯ್ತಾ ಇದ್ದೀನಿ ಹೆಂಗ್ ಬಂದಿದ್ಯೋ ಏನೋ. ಯಾವ ಪ್ರಾಡಕ್ಟು ಇಷ್ಟು ಲೈಕ್ ಮನ್ಸಿಗೆ ಅಂತರ ಆಗಿರಲಿಲ್ಲ ನನಗೆ ಇಷ್ಟು. ಸೊ ಕಾಯ್ತಾ ಇದ್ದೆ ನಾನು ಯಾವಾಗ ರಿಸೀವ್ ಆಗುತ್ತೆ ಅಂತ. ಆ್ಯಂಡ್ ಫೈನಲಿ ಸೊ ಫಸ್ಟಿಗೆ ಬಿಲ್ ಬಂದ್ಬಿಟ್ಟು ಇದು ಬಿಲ್ಲು, ಇದನ್ನು ನಾನು ನಿಮಗೆ ಆಮೇಲೆ ತೋರಿಸ್ತೀನಿ ಈಗ ಸದ್ಯಕ್ಕೆ. ಆ್ಯಂಡ್ ಇದು ಬಂದ್ಬಿಟ್ಟು ಅದರದ್ದು ಪ್ಯಾಕ್ ಮಾಡೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ಅಂತ ನಾನು ತರಿಸಿರೋದು ರೇಷ್ಮೆ ಗೂಡಿನ ಹಾರ. ತುಂಬ ಅಂದರೆ ತುಂಬ ವೆಯ್ಟ್ ಮಾಡ್ತಾಯಿದ್ದೆ ನಾನು, ಯಾವಾಗ ನೋಡ್ತೀನೋ ಏನೋ ಅಂತ. ಆ್ಯಂಡ್ ಫೈನಲಿ ತುಂಬ ಚೆನ್ನಾಗಿದೆ. ಸೊ ಫಸ್ಟಿಗೆ ಒಂದೊಂದೇ ತೋರಿಸ್ಬಿಡ್ತೀನಿ, ಓಕೆನಾ? ಇಲ್ಲಿರ್ತೀನಿ. ಅವರು ಒಂದೊಂದೇ ಬಿಡಿ ಬಿಡಿ ಥರ ಕಳಿಸಿದ್ದಾರೆ. ಅಬ್ಬಾ, ವಾವ್, ನೈಸ್, ಸಖತ್ತಿದೆ. ನಿಜವಾಗ್ಲೂ ದೇವರಿಗೆ ನಾನು ರೇಷ್ಮೆ ಗೂಡಿನ ಹಾರ ಹಾಕ್ತೀನಿ ಅಂತ ಅಂದ್ಕೊಂಡು ಇರಲಿಲ್ಲ, ಆದರೆ ಮ್ಯಾನಿಫೆಸ್ಟೇಷನ್ ಅಂತೂ ಮಾಡ್ಕೊತಾ ಇದ್ದೆ. ಅಂದರೆ ಇಷ್ಟು ಬೇಗ ತೊಗೊಳ್ತೀನಿ ಅಂತ ನಾನು ನಿಜ ಅನ್ಕೊತಿರ್ಲಿಲ್ಲ. ಫೈನಲಿ ತೊಗೊಂಡೆ, ಸಖತ್ತಿದೆ. ಇದು ಯಾವ ದೇವರಿಗೆ ಏನು ಅಂತ ನಿಮ್ಮ ಜೊತೆನೂ ಶೇರ್ ಮಾಡ್ಕೊತೀನಿ. ಸಖತ್ತಾಗಿದೆ ಗೈಸ್, ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಗಂಡ ನೋಡ್ಬಿಟ್ರಂತೂ ಸಖತ್ ಖುಷಿ ಪಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಬಂದ್ಬಿಟ್ಟು ನಮ್ಮ ಲಕ್ಷ್ಮಿಗೆ, ನಮ್ಮ ಮನೆ ವರಮಹಾಲಕ್ಷ್ಮಿಗೆ. ಸೊ ಎಷ್ಟು ಚೆನ್ನಾಗಿದೆ ನೋಡ್ಬೋದು. ನಾನು ನಿಜವಾಗ್ಲೂ ಖುಷಿಗೋ ಏನೋ ಕೈಯೆಲ್ಲ ಶಿವರ್ ಆಗ್ತಾ ಇದೆ. ಚೆನ್ನಾಗಿದೆ ಗೈಸ್, ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾರೆ, ಸಖತ್ತಾಗಿದೆ. ಆ್ಯಕ್ಚುಲಾಗಿ ಅವ್ರು ನನಗೆ ಫೋಟೋನ ಸೆಂಡ್ ಮಾಡಿದ್ರು. ಫೋಟೋನಲ್ಲಿ ನೋಡೋದಕ್ಕಿಂತ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ವಾವ್, ಫೈನಲಿ ನಮ್ಮನೆ ಲಕ್ಷ್ಮಿಗೆ, ನಮ್ಮನೆ ವರಮಹಾಲಕ್ಷ್ಮಿಗೆ, ನಮ್ಮ ಸಿರಿ ಲಕ್ಷ್ಮಿ ಬಂದಮೇಲೆ ಫೈನಲಿ ತಗೊಂಡಿದ್ದೀನಿ. ಫೈನಲಿ ವಾವ್, ನೈಸ್. ಗೊತ್ತಿಲ್ಲ ನನಗೆ ನಾನು ಏನಕ್ಕೆ ಇಷ್ಟು ಎಮೋಷ್ನಲ್ ಆಗ್ತಿದ್ದೀನಿ ಅಂತ. ಲೈಫಲ್ಲೇ ದೇವರಿಗೆ ಇಷ್ಟು ಕಾಸ್ಟ್ಲಿ ಹಾರ ಹಾಕ್ತೀನಿ ಅಂತ ಅಂತೂ ಅಂದ್ಕೊಂಡಿರಲಿಲ್ಲ ನಾನು. ಆ್ಯಂಡ್ ಹಾಕ್ತಿದ್ದೀನಲ್ಲ, ಅದೇ ಒಂಥರ ಖುಷಿ ನನಗೆ. ಎಷ್ಟು ಚೆನ್ನಾಗಿದೆ ನೋಡ್ಬೋದು. ಇದು ಬಂದ್ಬಿಟ್ಟು ನಮ್ಮ ಲಕ್ಷ್ಮಿಗೆ. ಆ್ಯಂಡ್ ಈ ಕಲರ್ ಏನಿದೆ ಅಲ್ಲ, ಈ ಕಲರ್ ಬಂದ್ಬಿಟ್ಟು ನಾನಿಲ್ಲಿ ಮೆರೂನ್, ಒಂಥರ ಮೆರೂನ್ ಕಲರಲ್ಲೇ ತರಿಸಿರೋದು. ನನಗೆ ವಿಡಿಯೋನಲ್ಲಿ ನೋಡಿದಾಗ ಡಾರ್ಕ್ ಮೆರೂನ್ ಅನ್ನಿಸ್ತಿತ್ತು, ಬಟ್ ನಿಜವಾಗ್ಲೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು, ಇದು ಬಂದ್ಬಿಟ್ಟು ರೋಸ್ ಪೆಟಲ್ಸ್ ಥರ ಕಾಣಿಸ್ತಾ ಇದೆ. ಚಿಕ್ಕ ಚಿಕ್ಕ ರೋಸಿಂದ ಮಾಡಿರೋ ಥರ ನೋಡ್ಬೋದು. ಎಷ್ಟು ಚೆನ್ನಾಗಿದೆ ಅಂತ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹೇಗಿದೆ ಸುಪ್ರಿಯಾ? ಫೈನಲಿ ನಮ್ಮನೆ ಲಕ್ಷ್ಮಿಗೆ, ಇದು ಲಕ್ಷ್ಮಿಗೆ, ವರಮಹಾಲಕ್ಷ್ಮಿಗೆ, ನಮ್ಮನೆ ವರಮಹಾಲಕ್ಷ್ಮಿಗೆ. ಆ್ಯಂಡ್ ಇದು ಬಂದ್ಬಿಟ್ಟು ನಮ್ಮನೆ ವೆಂಕಟೇಶ್ವರ ಸ್ವಾಮಿಗೆ. ಪ್ರತಿದಿನ ನಾನು ಈ ಒಂದು ನಮ್ಮ ಖುಷಿಗೆ ಹೆಂಗಾಗ್ತಿದೆ ಗೊತ್ತಾ, ತಲೆಯೆಲ್ಲ ಬಿಸಿ ಆಗೋಗಿದೆ ನನಗೆ. ಫೈನಲಿ ನಿಜವಾಗ್ಲೂ ಇದು ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ ನನಗೆ. ಆ್ಯಂಡ್ ನಾನು ತಗೊತೀನಿ ಅನ್ನೋ ಐಡಿಯಾ ಕೂಡ ಈ ವರ್ಷ ಇರಲಿಲ್ಲ.
2-3 ವರ್ಷದಿಂದ ಆ್ಯಕ್ಚುಲಾಗಿ ತಗೊಳ್ಳೋಣ ನೋಡೋಣ ಬಿಡು, ನಮ್ಮ ಹೊಸ ಮನೆಗೆ ಹೋದ್ಮೇಲೆ ನೋಡೋಣ ಬಿಡು, ನಾವು ಮನೆ ಕಟ್ಟಿದ್ಮೇಲೆ ನೋಡೋಣ ಬಿಡು, ಆಮೇಲೆ ಮನೆಗೆ ಬಂದಮೇಲೆ ಬಿಡು ನೆಕ್ಸ್ಟ್ ವರ್ಷ ನೋಡೋಣ ಬಿಡು, ಈ ವರ್ಷನೂ ಆ್ಯಕ್ಚುಲಾಗಿ ಅಂದ್ಕೊಂಡು ಮುಂದಿನ ವರ್ಷ ನೋಡೋಣ ಬಿಡು, ಈ ವರ್ಷ ಆಗಲ್ಲ ಅನ್ಕೊತಿದ್ದೆ. ಅದು ಯಾವಾಗ ನಮ್ಮ ಮನೆಗೆ ಬರಬೇಕು ಅಂತ ಇರುತ್ತೆ ಅಲ್ವಾ, ಅವಾಗಲೇ ಬರೋದು. ಆ್ಯಂಡ್ ಫೈನಲಿ ಬಂದಿರೋದು ಕೂಡ ನಮ್ಮ ವೆಂಕಟೇಶ್ವರ ಯಾವ ರೀತಿಯಾಗಿ ಅವ್ರಿಗೆ ಮಾಲೆ ಹಾಕಿಸ್ಕೊಬೇಕು ಅಂತ ಆಸೆ ಇತ್ತೋ ಅದೇ ಥರನೇ ಹಾಕಿಸ್ಕೊಳ್ತಾ ಇದ್ದಾರೆ. ಚೆನ್ನಾಗಿದೆ ಗೈಸ್, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನಾನು ಹಾಕಿ ನಮ್ಮ ಮನೆ ವೆಂಕಟೇಶ್ವರ ಯಾವ ರೀತಿ ಕಾಣಿಸುತ್ತೆ ಅಂತ ನೋಡೋಕೆ ಕಾಯ್ತಾ ಇದ್ದೀನಿ. ನಾನು ನಿಜ ನಂಬಲ್ಲ ನೀವು, ನನಗೆ ಕೆನ್ನೆ ನೆತ್ತಿ ಎಲ್ಲ ಬಿಸಿ ಆಗೋಯ್ತು, ಅಷ್ಟು ಖುಷಿ ಆಗ್ತಾ ಇದೆ. ಆ್ಯಂಡ್ ಚೆನ್ನಾಗಿದೆ, ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ನಾನು ಇದನ್ನು ಹಾಕಿದ್ಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಯಾವ ರೀತಿ ಕಾಣಿಸುತ್ತೆ ಏನು ಅಂತ. ಆ್ಯಂಡ್ ಇದು ಹೀಗೆ ತೋಮಾಲೆ ಥರ ನಾನು ತರಿಸಿರೋದು ವೆಂಕಟೇಶ್ವರಂಗೆ. ಆ್ಯಂಡ್ ಇನ್ನೊಂದು ಬಂದ್ಬಿಟ್ಟು ಅದು ಲಕ್ಷ್ಮಿಗೂ ಕೂಡ ತೋಮಾಲೆನೇ, ಹಾರ ಥರ ಅಲ್ಲ ತೋಮಾಲೆ ಥರನೇ ತರಿಸಿರೋದು. ಯಾಕೆಂದರೆ ನಮ್ಮದು ವೆಂಕಟೇಶ್ವರನ ಫೋಟೋಗೆ ಹಿಂಗೆ ಯು ಶೇಪಲ್ಲಿ ಹಾರ ಥರ ಹಾಕ್ಬಿಟ್ರೆ ಅಲ್ವಾ, ಸೈಡಲ್ಲಿ ಲಕ್ಷ್ಮಿ ಮತ್ತು ಪದ್ಮಾವತಿ ದೇವಿ ಕಾಣಿಸಲ್ಲ. ಸೊ ಹಾಗಾಗಿ ಹಿಂಗೆ ಮುಖಕ್ಕೆ ಅಡ್ಡ ಬಂದಂಗೆ ಆಗೋಗ್ಬಿಡುತ್ತೆ. ತೋಮಾಲೆ ಥರ ಹಾಕಿದ್ರೆ ನೀಟಾಗಿ ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಲುಕ್ ವೈಸ್ ಕೂಡ ವಾವ್, ನಮ್ಮ ಮನೆ ವೆಂಕಟೇಶ್ವರನಿಗೆ ಸಕ್ಕತ್ತಾಗಿ ಕಾಣಿಸುತ್ತೆ ಗೈಸ್, ಚೆನ್ನಾಗಿ ಕಾಣಿಸುತ್ತೆ. ನಾನು ನಿಜವಾಗ್ಲೂ ನಮ್ಮ ಮನೆಗೆ ಬಾಕ್ಸ್ ತೊಗೊಂಡು ಬಂದೆ ಗೊತ್ತಾ, ಅವಾಗ ಏನೋ ಫುಲ್ ಖುಷಿ ಆಯಿತು ನನಗೆ. ಬಂದಿದ್ದ ತಕ್ಷಣ ಬಂತು, ಫೈನಲಿ ಬಂತು ಅಂತ. ಚೆನ್ನಾಗಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಫಿನಿಶಿಂಗ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ, ಚೆನ್ನಾಗಿದೆ ಅಷ್ಟೇ. ಇದಕ್ಕಿಂತ ಇನ್ನೇನು ಹೇಳೋದು, ಇನ್ನೇನು ಹೇಳೋಕ್ಕೆ ಸಾಧ್ಯ. ಚೆನ್ನಾಗಿದೆ. ನಾನಂತೂ ಅದು ಎಷ್ಟು ಸಲ ಎತ್ಕೊಂಡು ನೋಡ್ತಾ ಇದ್ದೀನೋ, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ರೇಷ್ಮೆ ಹಾರನ ಕೈಯಲ್ಲಿ ಇಟ್ಕೊಂಡು ನೋಡ್ತಾ ಇರೋ ಅಂಥದ್ದು. ಚೆನ್ನಾಗಿದೆ. ಸೊ ಫಸ್ಟ್ ಬಂದುಬಿಟ್ಟು ನಾನಿಲ್ಲಿ ಏನು ತೋಮಲೆ ತರಿಸ್ಕೊಂಡಿದ್ದೀನಿ ದೇವರಿಗೆ, ಅಂದರೆ ಲಕ್ಷ್ಮಿಗೆ. ಇದು ಬಂದುಬಿಟ್ಟು 9,240 ರೂಪಾಯಿ. ಯಾವುದು ಗೊತ್ತಾ, ಲಕ್ಷ್ಮೀ ತೋಮಲೆ. ಇದು ಈ ಒಂದು ಲಕ್ಷ್ಮೀ ತೋಮಾಲೆ ಬಂದುಬಿಟ್ಟು 9,240 ರೂಪಾಯಿ. ಈ ರೀತಿಯಾಗಿ ಇದೆ. ಹತ್ತಿರದಿಂದ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ನೋಡ್ಬೋದು. ಈ ರೀತಿಯಾಗಿ ಈ ಒಂದು ತೋಮಾಲೆ ಬಂದಿದೆ. ಇದು ಬಂದುಬಿಟ್ಟು ವರಮಹಾಲಕ್ಷ್ಮಿ ಅಮ್ಮನವ್ರಿಗೆ ಅಂತ. ಆ್ಯಂಡ್ ನೆಕ್ಸ್ಟ್ ಬಂದು ಈ ಒಂದು ತೋಮಾಲೆ. ಇದು ಬಂದುಬಿಟ್ಟು ವೆಂಕಟೇಶ್ವರ ಸ್ವಾಮಿಗೆ 12,760 ರೂಪಾಯಿ. ಟೋಟಲ್ ಆಗಿ 22,000 ಆಗಿರೋ ಅಂಥದ್ದು. ಸೊ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ನಾವು ದುಡ್ಡು ಕೊಡೋದಲ್ಲ ಮೇಯ್ನು, ನಾವು ಇದನ್ನು ವರ್ಷಾನುಗಟ್ಟಲೆ ದೇವರಿಗೆ ಹಾಕ್ತೀವಲ್ವಾ. ಸೊ ಅದು ನೀಟಾಗಿ ಫಿನಿಶಿಂಗ್ ಅವ್ರು ಮಾಡಿ ಕೊಡೋದು, ಅದು ಮೇಯ್ನು ಅಲ್ವಾ. ಸೊ ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಯಿತು, ನನಗೆ ಖುಷಿ ಆಯಿತು. ನಮ್ಮನೆ ವೆಂಕಟೇಶ್ವರಂಗೆ ಇದೇ ಥರನೇ ಬೇಕು ಅಂತ ಅಂದ್ಬಿಟ್ಟು ನಾನು ನೋಡಿ ಮಾಡಿಸ್ಕೊಂಡಿದ್ದು. ಇದಕ್ಕೆ ನಿಜವಾಗ್ಲೂ ಹೆಲ್ಪ್ ಮಾಡಿದ್ದು ಬಂದ್ಬಿಟ್ಟು ಸುಪ್ರಿಯಾ. ಯಾಕಂದರೆ ನಾನು ವಿಡಿಯೋನಲ್ಲಿ ನನಗೆ ಕರೆಕ್ಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಫ್ಲವರ್ಸ್ ಎಲ್ಲ ಯಾವ ರೀತಿ ಇದನ್ನು ನೀಟಾಗಿ ಇಟ್ಟು ತೋರಿಸ್ಬೇಕು ಅದನ್ನೆಲ್ಲ ಸುಪ್ರಿಯಾ ಅವರೇ ತೋರಿಸಿದ್ದು. ಈ ಥರ ಮಾಡಿಸ್ಕೊಳ್ಳಿ ಅಂತ ಕೂಡ ಅವರೇ ಹೇಳಿದ್ದು. ಲೈಕ್ ನನ್ನ ತಲೆಯಲ್ಲಿ ಏನಿತ್ತು ಅಂತ ಅಂದರೆ, ವೆಂಕಟೇಶ್ವರಂಗೆ ಯೂಶ್ವಲ್ ಆಗಿ ಅಲ್ವಾ ಜಾಸ್ತಿ ಅಲಂಕಾರ ಪ್ರಿಯ. ಸೊ ಹಾಗಾಗಿ ಅದಕ್ಕೆ ಒಂದು ಸ್ವಲ್ಪ ಒಂದೇ ಕಲರಲ್ಲಿ ಮಾಡಿಸೋದಕ್ಕಿಂತ ಒಂದು 2-3 ಕಲರ್ನ ಆ್ಯಡ್ ಮಾಡಿಸೋಣ ಅನ್ನೋದೊಂದಿತ್ತು. ಸೊ ಹಾಗಾಗಿ ಒಂದು 2-3 ಕಲರ್ನ ಆ್ಯಡ್ ಮಾಡಿಸಿ ಈ ರೀತಿಯಾಗಿ ತೋಮಾಲೆ ಮಾಡಿಸಿದ್ದೀನಿ. ಇದು ಆ್ಯಕ್ಚುಲಾಗಿ ಹೀಗೆ ಬರೋದು, ಹೀಗೆ ಆಯಿತಾ. ಫಿನಿಶಿಂಗ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನನಗೆ ಮನಸ್ಸಿಗೆ ತುಂಬ ಖುಷಿ ಆಯಿತು. ಸೊ ಮೇಯ್ನ್ ಅದು ಚೆನ್ನಾಗಿದೆ. ಫೈನಲಿ ನಮ್ಮ ಮನೆ ವರಮಹಾಲಕ್ಷ್ಮಿಗೆ ವೆಂಕಟೇಶ್ವರಂಗೆ ರೇಷ್ಮೆ ಗೂಡಿನ ಹಾರನ ತಗೊಂಡಿದ್ದೀನಿ. ಆ್ಯಂಡ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ಅಷ್ಟೇ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ. ಆಮೇಲೆ ಸ್ಕ್ರೀನ್ ಮೇಲೆ ಕೂಡ ಮೆನ್ಷನ್ ಮಾಡಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಕಾಂಟ್ಯಾಕ್ಟ್ ಮಾಡಿ ನೀವು ಕೂಡ ಬೈ ಮಾಡ್ಬೋದು. ಆ್ಯಂಡ್ ನಿಜವಾಗ್ಲೂ ಒಳ್ಳೆ ಪ್ರೈಸಿಂಗಲ್ಲೇ ಮಾಡ್ಕೊಂಡು ಕೊಡ್ತಾರೆ. ಆ್ಯಂಡ್ ಫಿನಿಶಿಂಗ್ ಬಗ್ಗೆ ಹೇಳಬೇಕು ಅಂದರೆ ಸಖತ್ತಾಗಿದೆ. ಆ್ಯಂಡ್ ಇದ್ರ ಬಗ್ಗೆ ಹೇಳಬೇಕು ಅಂದರೆ ರೇಷ್ಮೆ ಅಂದ್ರೇ ಒಂದು ಶ್ರೇಷ್ಠತೆ. ಸೊ ನಾವೆಷ್ಟು ವರ್ಷಾನುಗಟ್ಟಲೆ ಇಟ್ಟು ನಾವು ಅದನ್ನು ಪೂಜೆ ಮಾಡಿದ್ರೂ ಕೂಡ ಇದು ಏನೂ ಆಗಲ್ಲ. ಸೊ ಎನ್ಹಾನ್ಸ್ ಆಗುತ್ತೆ ಇನ್ನೂ, ಲೈಕ್ ಅದಕ್ಕೆ ಅಲ್ಲ ಎನರ್ಜಿ, ಇನ್ನೂ ಪಾಸಿಟಿವ್ ಎನರ್ಜಿ ಎಲ್ಲ ತುಂಬಿಕೊಳ್ಳುತ್ತೆ. ನಾವು ಪೂಜೆ ಮಾಡ್ತಿರ್ತೀವಿ ಪ್ರತಿನಿತ್ಯ ಇಟ್ಬಿಟ್ಟು ಅದನ್ನು. ಸೊ ಪ್ರತಿ ಒಂದೊಂದು ಇದಕ್ಕೂ ಅಲ್ವಾ ಎನರ್ಜಿ ಅನ್ನೋದು ಹಾಗೆ ಇರುತ್ತೆ. ಸೊ ನನಗೇನೆ ನೋಡಿ, ಇವಾಗ ಇದು ಮನೆಗೆ ಬಂದಿದ್ದ ತಕ್ಷಣ ಎಷ್ಟು ಪಾಸಿಟಿವಿಟಿ ಅಂತ ಅನ್ನಿಸ್ತು ಗೊತ್ತಾ. ಏನೋ ಒಂಥರ ಖುಷಿ, ಏನೋ ಒಂಥರ ನನಗೆ ನೆಮ್ಮದಿ ಅಂತ ಅನ್ನಿಸ್ತು, ಖುಷಿ ಅಂತ ಅನ್ನಿಸ್ತು. ಆ್ಯಂಡ್ ನಾನು ಯಾವ ರೀತಿ ಅಂದ್ಕೊಂಡಿದ್ದೆ ಅದಕ್ಕಿಂತ ತುಂಬ ಚೆನ್ನಾಗಿ ಬಂತು ಅಂತ ಅನ್ನಿಸ್ತು.
ಚೆನ್ನಾಗಿದೆ. ನಾನು ವೆಯ್ಟ್ ಮಾಡ್ತಾಯಿದ್ದೀನಿ ಯಾವಾಗ ನಾನು ದೇವರಿಗೆ ಇದನ್ನು ಹಾಕಿ ನಾನು ನೋಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಆಗ ಖಂಡಿತ ವಿಡಿಯೋನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಿಜವಾಗ್ಲೂ ನನಗೆ ಇದೊಂದು ಹಾರ ತೊಗೋಬೇಕು ಅನ್ನೋದಂತೂ ತುಂಬ ಆಸೆ ಇತ್ತು. ಸುಪ್ರಿಯವರಂತೂ ಯಾವಾಗಲೂ ಹೇಳ್ತಿದ್ರು ನೋಡಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಬಟ್ ನನಗೆ ಓಕೆ ನೋಡೋಣ ಬಿಡು, ನೆಕ್ಸ್ಟ್ ಇಯರ್ ನೋಡೋಣ ಅಂತ ಅಂದ್ಕೊಂಡೇ ಬಂದೆ. ಆ್ಯಂಡ್ ಫೈನಲಿ ಈ ವರ್ಷ ಅದೇನೋ ಗೊತ್ತಿಲ್ಲ, ನಮ್ಮ ಮನೆಗೆ ಬರಬೇಕು ಅಂತಂದರೆ ಹೇಗಾದರೂ ಅದು ಕೈಗೂಡುತ್ತೆ ಅಂತಲೇ ಹೇಳ್ಬೋದು. ಸೊ ನನಗೂ ಅಷ್ಟೇ, ನಾನು ಇದನ್ನು ಆರ್ಡರ್ ಮಾಡೋವಾಗ ಅಲ್ವಾ ನಾನು ಓಕೆ ಮಾಡಬೇಕಾ ಬೇಡವಾ, ಓಕೆ ನಾನು ತೊಗೊಬೋದಾ ಅನ್ನೋ ಥರನೇ ಇತ್ತು. ಆ್ಯಂಡ್ ಫೈನಲಿ ನಾನು ಜೀವನ ಹತ್ರ ಕೇಳಿದಾಗ ಓಕೆ ನೋಡು ನಿನ್ನಿಷ್ಟ ಅಂತ ಅಂದರು. ಆ್ಯಂಡ್ ಫೈನಲಿ ತೊಗೊಂಡಿದ್ದೀನಿ ರೇಷ್ಮೆ ಗೂಡಿನ ಹಾರ. ಸೊ ಇಷ್ಟು ಕಾಸ್ಟ್ಲಿ ಹಾರ ನಾನು ನಮ್ಮನೆ ವೆಂಕಟೇಶ್ವರಂಗೆ ಲಕ್ಷ್ಮೀದೇವಿಗೆ ಹಾಕ್ತಾ ಇದ್ದೀನಲ್ಲ ಅನ್ನೋದೊಂದು ಖುಷಿ ಇದೆ ಅಷ್ಟೇ. ತುಂಬ ಖುಷಿ ಇದೆ, ತುಂಬ ಅಂದರೆ ತುಂಬ ಖುಷಿ ಇದೆ ಅಷ್ಟೇ. ಇದನ್ನೆಲ್ಲ ಮಾಡಿಕೊಂಡೆ. ಆ್ಯಕ್ಚುಲಾಗಿ ಇದು 3 ದಿನ ತೊಗೊಂಡಿದ್ದೀನಿ ನಾನು ಮುಗಿಸ್ಕೊಳ್ಳೋಕ್ಕೆ. ತುಂಬಾ ಚೆನ್ನಾಗಿ ಬಂದಿದೆ ನೋಡ್ಬೋದು ಲೋಟಸ್ಸು. ಒಂದು ಬಂದುಬಿಟ್ಟು ದೇವ್ರ ಮನೆಯಲ್ಲಿ ಇಡೋಣ ಅಂತ, ಆ್ಯಂಡ್ ಇನ್ನೊಂದು 2 ಮಾಡಿದ್ದೀನಿ ನಾನು ಆ್ಯಕ್ಚುಲಾಗಿ, ತೋರಿಸ್ತೀನಿ ನಿಮ್ಮ ಜೊತೆ. ಸೊ ನೋಡ್ತಾ ಇದ್ದೀರಾ ಅಲ್ವಾ, ಇದು ಬಂದುಬಿಟ್ಟು ಬಾಗಿಲಿಗೆ ಹಾಕೋಣ ಲೋಟಸಲ್ಲಿ ಅಂತ. ಇದು ಬಂದುಬಿಟ್ಟು ಪೈಪ್ ಕ್ಲೀನರಲ್ಲಿ ಮಾಡಿರೋದು. ಸೊ ಇದು ಕ್ರಾಫ್ಟ್ ಮೆಟೀರಿಯಲಲ್ಲಿ ಪೈಪ್ ಕ್ಲೀನರ್ ಅಂತಲೇ ಇದಕ್ಕೆ ಹೆಸರು ಇರೋದು. ಸೊ ಅದರೊಳಗೆ ಮಾಡಿರೋ ಅಂಥದ್ದು ತೋರಣ ತುಂಬ ಚೆನ್ನಾಗಿದೆ. ಬಾಗಿಲಿಗೆ ಆ ಕಡೆ ಈ ಕಡೆ ಹಾಕೋಣ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ. ಆ್ಯಂಡ್ ಡೈಲಿ ಯೂಸ್ಗೇನಿಲ್ಲ, ಹಬ್ಬದ ಟೈಮಲ್ಲಿ ಹಾಕ್ಕೊಳ್ಳೋಣ ಅಂತ. ಆ್ಯಂಡ್ ನನಗೆ ಈ ಥರ ಯಾಕೋ ಮಾಡೋಣ ಅಂತ ಅನ್ನಿಸ್ತಾ ಇತ್ತು. ಒಂದರಲ್ಲಿ ಅರಿಶಿನ ಕುಂಕುಮ ಇಡೋಣ ಅಂತ, ಅಂದರೆ 2 ಮಾಡ್ಕೊಂಡಿದ್ದೀನಿ. ಅರಿಶಿನ ಕುಂಕುಮ ಇಡೋದಕ್ಕೆ ದೇವ್ರ ಮುಂದೆ ಈ ರೀತಿಯಾಗಿ 2 ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಲಕ್ಷ್ಮೀದು ಇದಿದೆ, ಫೋಟೋ ಇದೆ, ಚಿಕ್ಕ ಫೋಟೋ. ಸೊ ಅದನ್ನು ಇದ್ರೊಳಗೆ ಇಡೋಣ ಅಂತ ಅಂದ್ಬಿಟ್ಟು ಇನ್ನೊಂದು ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿದೆ ನೋಡ್ಬೋದು. ಆ್ಯಂಡ್ ಇಟ್ಟರೆ ಅಲ್ವಾ ಈ ಥರ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಆ ರೀತಿಯಾಗಿಯೇ ಮಾಡಿದ್ದೀನಿ ನೋಡಿಕೊಂಡು. ಆ್ಯಂಡ್ ನೆಕ್ಸ್ಟ್ ಬಂದು ಇನ್ನೊಂದು ಲೋಟಸ್, 2 ಲೋಟಸ್ನ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ಸೊ ಎಲ್ಲನೂ ಕೂಡ ಇಲ್ಲೇ ಇಟ್ಟಿದ್ದೀನಿ. ಪಾಪು ಎಳೆದ್ಬಿಡ್ತಾಳಲ್ವ. ಆ್ಯಂಡ್ ಈ ಕಡೆ ಇಲ್ಲಿ ಇಟ್ಟರೆ ನನಗೇನು ಭಯ ಇಲ್ಲ, ಆರಾಮಾಗಿರುತ್ತೆ ಇಲ್ಲಿ. ಮತ್ತು ಅಲ್ಲಿ ಇಲ್ಲಿ ಇಟ್ಟು ಎಲ್ಲ ಬೇಡ ಪಜೀತಿ. ಆಮೇಲೆ ನೆಕ್ಸ್ಟು ನಾನು ಈ ರೀತಿಯಾಗಿ ದೇವರಿಗೆ ಕಾಲ್ಗೆಜ್ಜೆನ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಇದು ಮೀಶೋನಲ್ಲಿ ಆರ್ಡರ್ ಮಾಡ್ಕೊಂಡಿರೋದು. ಚೆನ್ನಾಗಿದೆ. ಇದು 175 ರುಪೀಸೋ ಏನೋ ಮರ್ತೋಗ್ಬಿಟ್ಟಿದೆ ನನಗೂ. 175 ಕರೆಕ್ಟು. ಚೆನ್ನಾಗಿದೆ. ಗೋಲ್ಡ್ ಕಾಲ್ಗೆಜ್ಜೆ ನಮ್ಮನೆ ಲಕ್ಷ್ಮಿಗೆ. ಅದನ್ನು ಇಲ್ಲೇ ಇಟ್ಟಿದ್ದೀನಿ. ಬೇರೆ ಕಡೆ ಇಟ್ಟರೆ ನಂಗೆ ಹಬ್ಬದ ಟೈಮಲ್ಲಿ ನೆನಪೇ ಆಗೋಲ್ಲ, ಅದೇನೋ ಗೊತ್ತಿಲ್ಲ. ಹಬ್ಬದ ಟೈಮಲ್ಲಿ ಯೂಶ್ವಲಾಗಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಅಲ್ಲಿ ಇಲ್ಲಿ ಮಾಡಿಬಿಟ್ಟಿರ್ತೀನಲ್ವ. ಸೊ ಅದೇನೋ ಒಂಥರ ನೆನಪೇ ಆಗೋದಿಲ್ಲ. ಸೊ ಹಾಗಾಗಿ ಎಲ್ಲನೂ ಇಲ್ಲೇ ಇಟ್ಟರೆ ಟಿ ವಿ ಯೂನಿಟ್ ಹತ್ರ ನನಗೆ ಈಸಿಯಾಗಿ ಸಿಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನೆ. ಇನ್ನಿವತ್ತು ನಾನು ಹೊರಗಡೆ ಹೋಗೋಣ ಅಂತ ಕೂಡ ಪ್ಲ್ಯಾನ್ ಆಗಿತ್ತು. KR ಮಾರ್ಕೆಟ್ಗೆ ಹೋಗಿ ಒಂದು ಸ್ವಲ್ಪ ಫ್ರೂಟ್ಸು ಮತ್ತು ಹೂವು ಎಲ್ಲ ತೊಗೊಂಬರೋಣ ಅಂತ. ಆಮೇಲೆ ನನ್ನ ಫ್ರೆಂಡ್ ಅವ್ರಿಗೆ ಲೇಟ್ ಆಗುತ್ತೆ ಅಂತ ಅವ್ರು ಹೊರಟರು. ಇನ್ನು ನಾನು ಇಲ್ಲೇ ಮನೆ ಹತ್ರನೇ ತೊಗೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋಗ್ಬಿಟ್ಟೆ. ಯಾಕೆಂತಂದರೆ ನನಗೆ ಅಷ್ಟು ದೂರ ಪಾಪನ ಬಿಟ್ಟು ಹೋಗಿ ಅಲ್ಲ ರಶಲ್ಲಿ ಮಾಡೋಕ್ಕಾಗಲ್ಲ ಅಂತ ಕೂಡ ಅನ್ನಿಸ್ತು. ಸರಿ ಬಿಡು ಪರವಾಗಿಲ್ಲ, ಈ ವರ್ಷ ಇಲ್ಲೇ ತೊಗೊಳ್ಳೋಣ, ನೆಕ್ಸ್ಟ್ ವರ್ಷ ಬೇಕಾದ್ರೆ ಹೋಗೋಣ ಅಂತ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ಟೆ. ಇನ್ನಿವಾಗ ಇವ್ರು ಈ ಥರದೊಂದು ಬ್ಯಾಗ್ನ ಕೂಡ ಕೊಟ್ಟು ಕಳಿಸಿದ್ದಾರೆ. ಅದೇನು ರೇಷ್ಮೆ ಗೂಡಿನ ಹಾರದು ಇದೆಯಲ್ಲ, ಸೊ ಅದನ್ನು ಇದೇ ಒಂದು ಬ್ಯಾಗಲ್ಲಿ ಹಾಕ್ಬಿಟ್ಟು ಇಡೋಣ ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನನಗೆ ಬಾಕ್ಸಲ್ಲಿ ಹಾಕಿ ಎತ್ತಿಡೋಕ್ಕೆ ಅಷ್ಟು ಕಂಫರ್ಟಬಲ್ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಕೊನೆಗೆ ಬ್ಯಾಗನ್ನೆಲ್ಲ ಹಾಕಿ ನೀಟಾಗಿ ಎತ್ತಿಟ್ಟಿದ್ದಾಯಿತು.